ಅಳಿಸಿದೆ ಶಿವಗುಣವ ಬೆಳೆಸಿದೆ. ಗೀಯ ಗೀಯ ಗಾಳಿಯ ಗೀಯ ಗೀಯ ಉಳವಿಗೊಡೆಯನೇ ನಿನ್ನ ನಡೆ ಚೆನ್ನ ನುಡಿ ಚೆನ್ನ. ಉಳವಿಗೊಡೆಯನೇ ನಿನ್ನ ನಡೆ ಚೆನ್ನ ನುಡಿ ಚೆನ್ನ. ಗೀಯ ಗೀಯ ಗಾಳಿಯ ಗೀಯ ಗೀಯ ಲಿಂಗಾಂಗಗಳ ಸಾರ ಸಮರಸವ ಸಾಧಿಸಿದೆ. ಪಂಚಾಕ್ಷರ ಮಂತ್ರ ಮಹಿಮೆಯ ಬೋಧಿಸಿದೆ. ಲಿಂಗಾಂಗಗಳ ಸಾರ ಸಮರಸವ ಸಾಧಿಸಿದೆ. ಪಂಚಾಕ್ಷರ ಮಂತ್ರ ಮಹಿಮೆಯ ಬೋಧಿಸಿದೆ. ಮಾಯಮೋಹವ ತೊರೆದು ನಡೆದಿರೆ ನೀ ಮುಂದೆ. ಶಿವಪಥ ಬಂದಿತ್ತು ಗುರುಪಥದ ಹಿಂದೆ. ಶಿವಪಥ ಬಂದಿತ್ತು ಗುರುಪಥದ ಹಿಂದೆ. ಗೀಯ ಗೀಯ ಗಾಳಿಯ ಗೀಯ ಗೀಯ ಉಳವಿಗೊಡೆಯನೇ ನಿನ್ನ ನಡೆ ಚೆನ್ನ ನುಡಿ ಚೆನ್ನ. ಉಳವಿಗೊಡೆಯನೇ ನಿನ್ನ ನಡೆ ಚೆನ್ನ ನುಡಿ ಚೆನ್ನ. ಕರ್ಮವನು ಕಳೆಯುವ ಕರ್ಮವನು ಕಳೆಯುವ ಜ್ಞಾನದ ಕುಡಿ ಚೆನ್ನ. ಗೀಯ ಗೀಯ ಗಾಳಿಯ ಗೀಯ 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 ಗಾಳಿಯ ಗೀಯ ಗೀಯ ಬಂದಾನೋ ಸಿದ್ಧಾರೂಢ ನಾಮ ಧರಿಸಿ ಗುರುವು ಬಂದಾನೋ. ಭವದ ಗುರು ಕಲ್ಪತರು ಶಿವ ಸ್ವರೂಪ ಬಂದನು. ಹರೆಯಲೆಲ್ಲ ಜ್ಞಾನ ಜ್ಯೋತಿ ಬೆಳಗಲೆಂದು ನಿಂತಾನೋ. ಶಿವನು ಬಂದಾನೋ ಭುವಿಗೆ ಹರನು ಬಂದಾನೋ. ಸಿದ್ಧಾರೂಢ ನಾಮ ಧರಿಸಿ ಗುರುವು ಬಂದಾನೋ. ಮಲ್ಲಮ್ಮನ ಪ್ರಿಯ ಸುತನು ಬಂದಾನೋ. ನಾಗಲಿಂಗನ ಸಖ ಎತ್ತಿಯು ಬಂದಾನೋ. ನಾಗಲಿಂಗನ ಸಖ ಎತ್ತಿಯು ಬಂದಾನೋ. ಶಿವನು ಬಂದಾನೋ ಭುವಿಗೆ ಹರನು ಬಂದಾನೋ. ಸಿದ್ಧಾರೂಢ ನಾಮ ಧರಿಸಿ ಗುರುವು ಬಂದಾನೋ. ಭವದ ಗುರು ಕಲ್ಪತರು ಶಿವ ಸ್ವರೂಪ ಬಂದನೋ. ಬೆಳಗಲೆಂದು ನಿಂತಾನೋ. ಶಿವನು ಬಂದಾನೋ ಭುವಿಗೆ ಹರನು ಬಂದಾನೋ. ಸಿದ್ಧಾರೂಢ ನಾಮ ಧರಿಸಿ ಗುರುವು ಬಂದಾನೋ. ಹುಬ್ಬಳ್ಳಿಪುರದಲ್ಲಿ ಗುರುವು ನೆಲೆಯ ಕಂಡನು. ಹುಬ್ಬಳ್ಳಿಪುರದಲ್ಲಿ ಗುರುವು ನೆಲೆಯ ಕಂಡನು. ಇದುವೆ ಸ್ವರ್ಗವು ಕೈಲಾಸವೆಂದನು. ಇದುವೆ ಸ್ವರ್ಗವು ಕೈಲಾಸವೆಂದನು. ಶಿವನು ಬಂದಾನೋ ಭುವಿಗೆ ಹರನು ಬಂದಾನೋ. ಸಿದ್ಧಾರೂಢ ನಾಮ ಧರಿಸಿ ಗುರುವು ಬಂದಾನೋ. ಭವದ ಗುರು ಕಲ್ಪತರು ಶಿವ ಸ್ವರೂಪ ಬಂದನೋ.
ಮೆರೆದನು. ಶಾಂತಿ ಕರುಣಿಸಿ ಇವನು ಯೋಗಿಯಾದನು. ಶಾಂತಿ ಕರುಣಿಸಿ ಇವನು ಯೋಗಿಯಾದನು. ಭವದ ಗುರು ಕಲ್ಪತರು ಶಿವ ಸ್ವರೂಪ ಬಂದನು. ಧರೆಯಲೆಲ್ಲ ಜ್ಞಾನ ಜ್ಯೋತಿ ಬೆಳಗಲೆಂದು ನಿಂತಾನು. ಶಿವನು ಬಂದಾನು, ಭುವಿಗೆ ಹರನು ಬಂದಾನು. ಸಿದ್ಧಾರೂಢ ನಾಮ ಧರಿಸಿ ಗುರುವು ಬಂದಾನು. ಲೀಲೆಯ ಮೆರೆದು ವಿಭೂತಿ ಪುರುಷನಾದನು. ಲೀಲೆಯ ಮೆರೆದು ವಿಭೂತಿ ಪುರುಷನಾದನು. ಮನದ ಕತ್ತಲೆ ಕಳೆವ ಸೂರ್ಯನಾದನು. ಮನದ ಕತ್ತಲೆ ಕಳೆವ ಸೂರ್ಯನಾದನು. ಶಿವನು ಬಂದಾನು, ಭುವಿಗೆ ಹರನು ಬಂದಾನು. ಸಿದ್ಧಾರೂಢ ನಾಮ ಧರಿಸಿ ಗುರುವು ಬಂದಾನು. ಭವದ ಗುರು ಕಲ್ಪತರು ಶಿವ ಸ್ವರೂಪ ಬಂದನು. ಧರೆಯಲ್ಲೆಲ್ಲ ಜ್ಞಾನ ಜ್ಯೋತಿ ಬೆಳಗಲೆಂದು ನಿಂತಾನು. ಶಿವನು ಬಂದಾನು, ಭುವಿಗೆ ಹರನು ಬಂದಾನು. ಸಿದ್ಧಾರೂಢ ನಾಮ ಧರಿಸಿ ಗುರುವು ಬಂದಾನು. ಪಾಪ ಕೂಪವ ತೊಳೆದು ತಾಪ ಕಳೆದನು. ಪಾಪ ಕೋಪವ ತೊಳೆದು ತಾಪ ಕಳೆದನು. ಜಾತಿ ಭೇದವ ಅಳಿಸಿ ನೀತಿ ಮೆರೆದನು. ಜಾತಿ ಭೇದವ ಅಳಿಸಿ ನೀತಿ ಮೆರೆದನು. ಶಿವನು ಬಂದಾನು, ಭುವಿಗೆ ಹರನು ಬಂದಾನು. ಸಿದ್ಧಾರೂಢ ನಾಮ ಧರಿಸಿ ಗುರುವು ಬಂದಾನು. ಭವದ ಗುರು ಕಲ್ಪತರು ಶಿವ ಸ್ವರೂಪ ಬಂದನು. ಧರೆಯಲೆಲ್ಲ ಜ್ಞಾನ ಜ್ಯೋತಿ ಬೆಳಗಲೆಂದು ನಿಂತಾನು. ಶಿವನು ಬಂದಾನು, ಭುವಿಗೆ ಹರನು ಬಂದಾನು. ಸಿದ್ಧಾರೂಢ ನಾಮ ಧರಿಸಿ ಗುರುವು ಬಂದಾನು. ಶಿವನು ಬಂದಾನು, ಭುವಿಗೆ ಹರನು ಬಂದಾನು. ಸಿದ್ಧಾರೂಢ ನಾಮ ಧರಿಸಿ ಗುರುವು ಬಂದಾನು. ನಾನು ಎನ್ನುವ ಗರ್ವ ತೊರೆಯಿರೆಂದನು. ನಾನು ಎನ್ನುವ ಗರ್ವ ತೊರೆಯಿರೆಂದನು. ನೀನು ಎನ್ನುತ್ತಾ ಶಿವನ ನೆನೆಯಿರೆಂದನು. ನೀನು ಎನ್ನುತ್ತ ಶಿವನ ನೆನೆಯಿರೆಂದನು. ಭವದ ಗುರು ಕಲ್ಪತರು ಶಿವ ಸ್ವರೂಪ ಬಂದನು. ಧರೆಯಲೆಲ್ಲ ಜ್ಞಾನ ಜ್ಯೋತಿ ಬೆಳಗಲೆಂದು ನಿಂತಾನು. ಶಿವನು ಬಂದಾನು, ಭುವಿಗೆ ಹರನು ಬಂದಾನು. ಸಿದ್ಧಾರೂಢ ನಾಮ ಧರಿಸಿ ಗುರುವು ಬಂದಾನು. ರೂಪತ್ರಯಗಳ ಸಾಕ್ಷಿಯಾಗಿ ನಿಂತನು. ರೂಪತ್ರಯಗಳ ಸಾಕ್ಷಿಯಾಗಿ ನಿಂತನು. ಅರಿವು ಗುರುವಿನ ಮರ್ಮ ತಿಳಿಸಿ ನಲಿದನು. ಅರಿವು ಗುರುವಿನ ಮರ್ಮ ತಿಳಿಸಿ ನಲಿದನು. ಶಿವನು ಬಂದಾನು, ಭುವಿಗೆ ಹರನು ಬಂದಾನು. ಸಿದ್ಧಾರೂಢ ನಾಮ ಧರಿಸಿ ಗುರುವು ಬಂದಾನು. ಭವದ ಗುರು ಕಲ್ಪತರು ಶಿವ ಸ್ವರೂಪ ಬಂದನು. ಧರೆಯಲೆಲ್ಲ ಜ್ಞಾನ ಜ್ಯೋತಿ ಬೆಳಗಲೆಂದು ನಿಂತಾನು. ಶಿವನು ಬಂದಾನು, ಭುವಿಗೆ ಹರನು ಬಂದಾನು. ಸಿದ್ಧಾರೂಢ ನಾಮ ಧರಿಸಿ ಗುರುವು ಬಂದಾನು. ಆತ್ಮನಾದನು, ಪರಮಾತ್ಮನಾದನು. ಆತ್ಮನಾದನು ಪರಮಾತ್ಮನಾದನು.
ಇವತ್ಯಾಗ ಗೈದನು. ಶಿವನು ಬಂದಾನೋ ಭುವಿಗೆ ಹರನು ಬಂದಾನೋ, ಸಿದ್ಧಾರೂಢ ನಾಮ ಧರಿಸಿ ಗುರುವು ಬಂದಾನೋ. ನವದ ಗುರು ಕಲ್ಪತರು ಶಿವ ಸ್ವರೂಪ ಬಂದನು. ಈ ಕಾರ್ಯಕ್ರಮದ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿರುವ ಶ್ರೀ ಎಸ್ ಎಸ್ ಪಾಟೀಲ್ ಅವರಿಂದ ಮಹಾತ್ಮರಿಗೆ ಸ್ವಾಗತ ಕೋರಲಿದ್ದಾರೆ. ಅವರು ಸ್ವಾಗತ ಕೊಡಬೇಕಾಗಿ पूर्णमदं पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते. ॐ शान्ति शान्ति शान्ति. ಪರಮ ಪೂಜ್ಯ ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಅದ್ವೈತ ಜಗದ್ಗುರು ಸಿದ್ಧಾರೂಢರನ್ನು, ಆರೂಢ ಜ್ಯೋತಿ ಬ್ರಹ್ಮಲೀನ ಬ್ರಹ್ಮಶ್ರೀ ಪರಮ ಪೂಜ್ಯ ಶಿವಪುತ್ರ ಮಹಾಸ್ವಾಮಿಗಳವರನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಯಲಸಂಗಿ ಗ್ರಾಮದ ಸಿದ್ಧಾರೂಢ ಮಂದಿರದ ಕಳಸಾರೋಹಣ ಹಾಗೂ ಶ್ರೀಮಠದ ಪೂಜ್ಯರ ಪಟ್ಟಾಧಿಕಾರ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ 3 ದಿನಗಳ ಜ್ಞಾನ ದಾಸೋಹ ಕಾರ್ಯಕ್ರಮದ ಮೊದಲನೆಯ ದಿನದ ಈ ಬೆಳಗಿನ ಕಾರ್ಯಕ್ರಮದ ಶಿವಾನುಭವ ಗೋಷ್ಠಿಯ ಆರೂಢ ಜ್ಯೋತಿ ಅನುಭವ ಮಂಟಪ ಬ್ರಹ್ಮ ವೇದಿಕೆಯ ಮೇಲೆ ಹಾಕಿರಾಗಿರ್ತಕ್ಕಂಥ ಎಲ್ಲ ಶ್ರೀಗಳ ಶ್ರೀಚರಣಕ್ಕೆ ಅನಂತ ಕೋಟಿ ನಮನಗಳನ್ನು ಸಲ್ಲಿಸಿ ನಮ್ಮ ಶ್ರೀಮಠದ ವತಿಯಿಂದ ಮತ್ತು ಗ್ರಾಮಸ್ಥರ ಪರವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಯಲಸಂಗಿ ಗ್ರಾಮದ ಹಾಗೂ ಮತ್ತು ಸುತ್ತಮುತ್ತಲಿನ ಗ್ರಾಮದಿಂದ ಆಗಮಿಸಿದಂತಹ ಎಲ್ಲ ಶರಣು ಶರಣಿಯರೇ, ತಮ್ಮೆಲ್ಲರಿಗೂ ಕೂಡ ಅನಂತ ಶರಣು ಶರಣಾರ್ಥಗಳನ್ನು ಸಮರ್ಪಿಸುತ್ತಾ ನಮ್ಮ ಶ್ರೀಮಠದ ವತಿಯಿಂದ ಮತ್ತು ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಬಡ್ಕೊಂಡು ಯಾರು ಮಾಡಿದೆ ಅದು ಹಿಂದೊಂದು ಸ್ಕ್ರೀನ್ ಹಾಕಂತ ಹೇಳಿದ್ ನಾವು. ನೀವು ಈಗ ನೋಡಿ ಅವ್ರು ಹೆಂಗೆ ಕಾಣುತ್ತಲ್ಲ, ನಾನು ನಿನಗೆ ಹೇಳೀನಿ, ನಿನ್ನೆ ಹೇಳೀನಿ. ಗುರುದೇವಾಶ್ರಮದ ಪರಮ ಪೂಜ್ಯರು ಸ್ತೋತ್ರೀಯ ಬ್ರಹ್ಮನಿಷ್ಠಾರದ ಗಣೇಶಾನಂದ ಮಹಾರಾಜರು ಗುರುದೇವ ಆಶ್ರಮ ಬೀದರ ಈ ಮಹಾತ್ಮರು ತಮ್ಮ ಪ್ರವಚನ ನೀಡಬೇಕಾಗಿ ಅವರಿಗೆ ಕೋರಿಕೆ. ಓಂ ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಂ ಅಹಂ ವಂದೇ ಸಿದ್ಧಾರೂಢಯತೀಶ್ವರಂ ಸಿದ್ಧಾರೂಢಯತೀಶ್ವರಂ. ಶರಣು ಗುರುಕುಲ ಭಾನು, ಶರಣು ನಟ ಸುರಧೇನು, ಶರಣು ನಿಮಗಾನು ಪರನಲ್ಲವಿನ್ನೇನು, ಶರಣು ಮಿಗೆ ಶರಣು ಗುರುವರ್ಯ. ಪರಮ ಪೂಜ್ಯ ಪ್ರಾತಸ್ಮರಣೀಯ
ಪರಮೇಶ್ವರನ ಪರಾವತಾರಿ ಪರಮಾರಾಧ್ಯ ಪರಮ ಸದ್ಗುರು ಸಿದ್ಧಾರೂಢ ಅಪ್ಪಂಗಳವರ ಪಾವನ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ದೀರ್ಘದಂಡವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಮಹಾಮಹಿಮರಾದ ಆರೂಢ ಜ್ಯೋತಿ ಶಿವಪತ್ರಪ್ಪಂಗಳವರ ಹಿಡಾವರೆಗಳಲ್ಲಿಯೂ ಶ್ರೋತ್ರೀಯ ಬ್ರಹ್ಮನಿಷ್ಠ ಪ್ರಭುಲಿಂಗ ಮಹಾಸ್ವಾಮಿಗಳವರ ದಿವ್ಯ ಶ್ರೀಚರಣಗಳನ್ನು ಸ್ಮರಣೆ ಮಾಡಿಕೊಂಡು ಪರಮ ಪಾವನ ಮೂರ್ತಿಗಳಾಗಿರುವ ಶಿವತ್ರಯ ಮಹಾಸ್ವಾಮಿಗಳವರ ಹಿಡಾವರೆಗಳಲ್ಲಿ ಅಭಿವಂದನೆಗಳನ್ನು ಆಚರಿಸಿ ಮಂಗಲಮಯ ಸಮಾರಂಭವನ್ನ ಜ್ಯೋತಿ ಬೆಳಗಿಸುವುದರೊಂದಿಗೆ ಉದ್ಘಾಟನೆಗೊಳಿಸಿರುವ ಪರಮ ಪೂಜ್ಯರು ಪ್ರಾತಸ್ಮರಣೀಯರು ಯಳಸಂಗಿಯ ಸದ್ಗುರು ಗುರುಪಾದಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರ ಹಿಡಾವರೆಗಳಲ್ಲಿ ದೀರ್ಘದಂಡವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಯಾವ ಸದ್ಗುರುಗಳ ಪ್ರೇರಣೆಯ ಮುಖಾಂತರ ಈ ಕಾರ್ಯಕ್ರಮವು ನಡೀತಾ ಇದೆಯೋ ಪರಮ ಪೂಜ್ಯರು ಪ್ರಾತಸ್ಮರಣೀಯರು ವಿದ್ಯಾಮೂರ್ತಿಗಳು ಅಪರೂಪದ ಅನುಭಾವಿಗಳಾಗಿರುವ ಪೂಜ್ಯಪಾದ ಪ್ರಣವಾನಂದ ಅಪ್ಪಂಗಳವರ ಹಿಡಾವರೆಗಳಲ್ಲಿ ಅನಂತ ಕೋಟಿ ದೀರ್ಘದಂಡವತ್ ನಮಸ್ಕಾರಗಳನ್ನು ಸಮರ್ಪಿಸಿ ಈ ಊರಿನ ಅಹೋಭಾಗ್ಯ ಎನ್ನುವಂತೆ ಸದ್ಭಕ್ತಾದಿಗಳ ಪುಣ್ಯ ಫಲವಾಗಿ ತಮಗೆ ದೊರಕಿರುವ ಪರಮಾನಂದ ಮಹಾಸ್ವಾಮಿಗಳವರಲ್ಲಿ ನಮಿಸಿ ಗೋಪಾಲ್ ಶಾಸ್ತ್ರಿಗಳವರಲ್ಲಿ ವಂದಿಸಿ ಮಂಗಲಮಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಪುಣ್ಯಾತ್ಮರೇ, ಪಾವನ ಆತ್ಮರೇ, ಧನ್ಯಾತ್ಮರೇ, ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣಾರ್ಥಿಗಳು. ಪ್ರಾತಸ್ಮರಣೀಯ ಗುರುದೇವನ ದಿವ್ಯ ದಯೆಯಿಂದ ಗುಲ್ಬರ್ಗಾ ಜಿಲ್ಲೆ ಆಳಂದ ತಾಲೂಕಿನ ಈ ಯಳಸಂಗಿ ಗ್ರಾಮದಲ್ಲಿ ಭವ್ಯವಾಗಿರುವ ಸದ್ಗುರು ಸಿದ್ಧಾರೂಢರ ಮಹಾಮಂದಿರ, ಆ ಮಂದಿರದ ಕಳಸಾರೋಹಣ ಜೊತೆಗೆ ಮಠದಲ್ಲಿ ಪೂಜ್ಯ ಪರಮಾನಂದ ಮಹಾಸ್ವಾಮಿಗಳವರ ಪಟ್ಟಾಧಿಕಾರದ ನಿಮಿತ್ತವಾಗಿ ಏರ್ಪಡಿಸಲಾಗಿರುವ ಈ ಜ್ಞಾನ ದಾಸೋಹ ಕಾರ್ಯಕ್ರಮ ತತ್ಪೂರ್ವದಲ್ಲಿ ಬಹಳ ಭವ್ಯವಾಗಿರುವ ಆನಿ ಅಂಬಾರಿಯ ಮೇಲೆ ಸದ್ಗುರುನಾಥನ ಮೆರವಣಿಗೆ, ಬಹಳ ವೈಭವದ ಕಾರ್ಯಕ್ರಮ. ನಿಮ್ಮೆಲ್ಲರಿಗೆ ನೋಡಿದ್ರೆ ಈ ಕಾರ್ಯಕ್ರಮ ನಿಮ್ಮ ಅಂತರಂಗದ ಗುರುಭಕ್ತಿಯನ್ನ ಅವಲೋಕನ ಮಾಡಿದ್ರೆ ಪ್ರತಿಯೊಬ್ಬರಲ್ಲಿ ಸಡಗರ ಸಂಭ್ರಮಗಳು ಎದ್ದು ಕಾಣ್ತಾ ಇದಾವೆ. ಬಹಳ ಆನಂದದ ಸನ್ನಿವೇಶ. ಬಿಸಿಲಿನ ಪರಿತಾಪವನ್ನ ಗಮನಿಸದೆ, ಹಸಿವೆ ನೀರಡಿಕೆಗಳನ್ನ ಲೆಕ್ಕಿಸದೆ ಊರು ತುಂಬಾ ಏನು ಸದ್ಗುರುನಾಥನ ಶೋಭಾ ಯಾತ್ರೆ ಆಯಿತು, ಭವ್ಯ ಮೆರವಣಿಗೆ ಆಯಿತು. ಬಹಳ ಆನಂದ ಅನಿಸ್ತು. ನೂರಾರು ಜನರು ಅಲ್ಲಿ ಭಾರತವ್ರು ಎಷ್ಟು ಜನ, ಓದವ್ರು ಎಷ್ಟು ಜನ, ಅದರೊಳಗೆ ಡಿಜಿಟಲ್ ಹಾಡು ಹಾಕಿ ಕುಣಿಯವ್ರು ಎಷ್ಟು ಜನ, ಅವರೆಲ್ಲರಿಗೂ ಮೀರಿಸುವಂಗ ನಮ್ಮ ಗವಾಯಿಗಳ ಹಾಡು ವೇದಿಕೆ ಮೇಲೆ ಹೊರಗದು ಚಾಲು, ಇಲ್ಲಿ ಒಳಗಿರು ಚಾಲು. ನಮಗ ಪ್ರಣವಾನಂದಪ್ಪಗಳು ಬಹಳ ದೊಡ್ಡ ಆಶ್ಚರ್ಯ ಅನಿಸಿತ್ತು. ಬಹಳ ಬಿರುಸಾದ ಗವಾಯಿಗಳು ಅಂದ್ಕೊಂಡೀವಿ. ಆನಂದದೊಳಗ ಮನುಷ್ಯ ಮೈ ಮರಿತಾನ, ತನ್ನ ತಾನೇ ಕ್ರಿಯಾಶೀಲ ಆಗ್ತಾನ. ಸದ್ಗುರು ಕಾರ್ಯದೊಳಗ ಮನಸ್ಸು ಎಷ್ಟು ತುಂಬಿ ಬರ್ತದೋ, ಗುರು ಕಾರ್ಯದೊಳಗ ಮನಸ್ಸು ಎಷ್ಟು ಆನಂದದಿಂದ ತುಂಬುತ್ತದೋ, ಅದರ ಪುಣ್ಯಕ್ಕೆ ಪ್ರಪಂಚದೊಳಗೆ ಎಣಿ ಇಲ್ಲ. ಪುಣ್ಯ ಆತ್ಮರೇ, ನೀವು ಬಹಳ ದೊಡ್ಡ ಪುಣ್ಯವಂತರಿದ್ದೀರಿ. ಸಾಧು ಸಂತ ಮಹಾತ್ಮ ಮಹಾನುಭಾವರ ಚರಣ ಸನ್ನಿಧಾನದಲ್ಲಿ ಕುಳಿತು 3 ದಿವಸದ ಈ ವೈಭವದ ಕಾರ್ಯಕ್ರಮ ನೋಡುವಂತ ಸೌಭಾಗ್ಯ ನಮ್ಮೆಲ್ಲರಿಗೂ ಒದಗಿ ಬಂದದ. ಅಲ್ಲಿ ಕಲಸದ ಮಹಾಪೂಜೆಯನ್ನ ನೆರವೇರಿಸಿ ಮೆರವಣಿಗೆಗೆ ಚಾಲನೆಯನ್ನ ಕೊಟ್ಟು ಇಡೀ ಊರು ತುಂಬಾ ಆ ಕಾರ್ಯಕ್ರಮದ ವೈಭವ ಮೆರೆದು ಬಂದು ಶಿಷ್ಟಾಚಾರ ಸಂಪ್ರದಾಯದಂತೆ ಪ್ರಣವ ಧ್ವಜ ಆರೋಹಣೆಯನ್ನ ಮಾಡಿ ದಿಗ್ದಿಗಂತದಲ್ಲಿ ಈ ಕಾರ್ಯಕ್ರಮದ ಈ ಊರಿನ ಕೀರ್ತಿ ಹರಡಲಿ ಎನ್ನುವ ಸದುದ್ದೇಶದಿಂದ
ವೇದಾಂತ ಡಿಂಡಿಮ ಎಲ್ಲ ಕಡೆ ಬಾರಿಸಲಿ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ಭವೇತ್ ಅನ್ನುವ ಋಷಿಗಳ ಮಾತಿನಂತೆ ಪ್ರಣವ ಧ್ವಜಾರೋಹಣೆಯಾಗಿ ದಿಗಂತದಲ್ಲಿ ಶಾಂತಿ ಸಮಾಧಾನಗಳು ನೆಲೆಸಲಿ. ಪ್ರತಿಯೊಬ್ಬರೂ ನಿರೋಗಿಗಳಾಗಲಿ. ಎಲ್ಲರೂ ಆತ್ಮಾನಂದ ಬ್ರಹ್ಮಾನಂದವನ್ನು, ರೋಗ ರುಜಿನ ದುಃಖ ದುಮ್ಮಾನಗಳು ಕಳೆದುಕೊಂಡು ಸದ್ಗುರುನಾಥನ ಸಂಪೂರ್ಣ ಕೃಪೆ ಸಮಸ್ತ ಭಕ್ತಸ್ತೋಮದ ಮೇಲೆ ಆಗಿ ಆ ಪ್ರಣವವು ಎಲ್ಲರಿಗೆ ಆಧಾರವಾಗಿ ನಿಲ್ಲಲಿ ಅನ್ನುವ ದಿಶೆಯಿಂದ ಪ್ರಣವ ಧ್ವಜಾರೋಹಣೆಯನ್ನು ನೆರವೇರಿಸಿ ವೇದಿಕೆಯ ಮೇಲೆ ಜ್ಯೋತಿ ಬೆಳಗಿಸುವುದರೊಂದಿಗೆ, ಜ್ಯೋತಿ ಅದರ ಕೆಲಸ ಬಹಳ ಶ್ರೇಷ್ಠ ಆದದ್ದವ. ಕತ್ತಲು ಎರಡು ಪ್ರಕಾರ, ಪ್ರಕಾಶನೂ ಎರಡು ಪ್ರಕಾರ ಇರ್ತದೆ. ಬಸವಣ್ಣನವರು ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ ಅನ್ನುವಂಥ ವಚನದಲ್ಲಿ ಜ್ಯೋತಿಯ ಬಲದಿಂದ ತಮಂಧದ ಕೇಡು ನೋಡಯ್ಯ. ಕತ್ತಲೆ ಕಳೆಯುವಂತ ತಾಕತ್ತು ಎದರೊಳಗಡೆ ಅದ ಅಂದ್ರೆ ಮಾತ್ರ ಪ್ರಕಾಶದೊಳಗೆ. ಪ್ರಕಾಶವನ್ನ ಹೊರತುಪಡಿಸಿ ಅಂಧಕಾರ ನಿವಾರಣೆ ಮಾಡಕ್ ಸಾಧ್ಯ ಇಲ್ಲ. ಮಹಾತ್ಮರು ಸಾಂಕೇತಿಕವಾಗಿ ತಮ್ಮ ಪರುಷ ಹಸ್ತದಿಂದ ಜ್ಯೋತಿಯನ್ನ ಬೆಳಗಿಸಿ ಸಾಂಕೇತಿಕವಾಗಿ ನಮ್ಮೆಲ್ಲರಿಗೆ ಆಶೀರ್ವದಿಸಿದಾರ. ಯಾಗ ನಭೋ ಮಂಡಲದಲ್ಲಿ ಸೂರ್ಯನ ಪ್ರಕಾಶ ಬಂದಾಗ ಬ್ರಹ್ಮಾಂಡದ ಅಂಧಕಾರವು ಹರಿದು ಹೋಗುತ್ತದೆಯೋ, ಪಿಂಡಾಂಡ ಅಂತರಂಗದಲ್ಲಿ ಜ್ಞಾನ ಜ್ಯೋತಿ ಪ್ರಕಾಶವಾದಾಗ ಅಂತರಂಗದ ಅವಿದ್ಯೆ ಅನ್ನುವ ಕತ್ತಲೆ ಹರಿದು ಹೋಗ್ತದೆ. ನಮ್ಮೆಲ್ಲರ ಅಂತರಂಗದ ಕತ್ತಲೆ ಹರಿದು ಹೋಗ್ಬೇಕು, ಹೃದಯದಲ್ಲಿ ಜ್ಞಾನ ಪ್ರಕಾಶ ಪ್ರಕಟ ಆಗಬೇಕು, ನಮ್ಮೆಲ್ಲರ ಆತ್ಮ ಕಲ್ಯಾಣ ಆಗಬೇಕು ಅನ್ನುವ ಸದುದ್ದೇಶದಿಂದ ಜ್ಯೋತಿ ಬೆಳಗಿಸುವುದರೊಂದಿಗೆ ವಿದ್ಯುಕ್ತವಾಗಿ ಕಾರ್ಯಕ್ರಮದ ಚಾಲನೆಯಾಯಿತು. ಬಹಳ ಸುಂದರವಾದ ವಿಷಯ. ಭಗವದ್ಗೀತೆ ತನ್ನದೇ ಆದ ಮಹಿಮೆಯಿಂದ ಕೂಡಿರ್ತಕ್ಕಂಥ ಗ್ರಂಥ. ಹರಿ ಸಮ ಜಗಮೇ ವಸ್ತು ನಹಿ, ಪ್ರೇಮ ಪಂಥ ಸಮ ಪಂಥ, ಸದ್ಗುರು ಸಮ ಸಜ್ಜನ ನಹಿ, ಗೀತಾ ಸಮ ನಹಿ ಗ್ರಂಥ. ಈ ಕಾರ್ಯಕ್ರಮ ಭಗವದ್ಗೀತೆಯಿಂದ ಆರಂಭ ಆಗ್ತಾ ಇದೆ. ಇದು ನಮ್ಮೆಲ್ಲರ ಆಹೋ ಭಾಗ್ಯ, ನಮ್ಮೆಲ್ಲರ ಆಹೋ ಪುಣ್ಯ. ಭಗವಂತನ ಮಾತಿನಿಂದ ಆರಂಭ ಆಯಿತು ಈ ಸಭೆ ಅಂದ್ರೆ ಪರಮಾತ್ಮನ ದಯೆಯಿಂದ ನಮ್ಮೆಲ್ಲರ ಕಲ್ಯಾಣ ಆಗ್ತದೆ. ಭಗವದ್ಗೀತೆ ತನ್ನದೇ ಮಹಿಮೆಯಿಂದ ಕೂಡಿರ್ತಕ್ಕಂಥ ಗ್ರಂಥ. ಅದರಲ್ಲಿ ಪರಮಾತ್ಮ ತನ್ನ ಶ್ರೀಮುಖದಿಂದ ಒಂದು ಉದ್ಘೋಷವನ್ನ ಮಾಡಿದಾನೆ, ಒಂದು ಭರವಸೆಯ ಮಾತನ್ನ ಕೊಟ್ಟಿದ್ದಾನೆ. ಪ್ರಪಂಚದಲ್ಲಿ ತೊಳಲಿ ಬಳಲುವಂತಹ ಜೀವಿಗಳು ಅಜ್ಞಾನ ಕಾಮಕರ್ಮಗಳಲ್ಲಿ ಸಿಲುಕಿ ಜನ್ಮ ಜನ್ಮಾಂತರದಲ್ಲಿ ತಿರುಗುವಂತಹ ಭವಭಾರಿಯಾಗಿರ್ತಕ್ಕಂಥ ಜೀವಿಗಳು ಸಂಸಾರದ ಸಾಗರದಲ್ಲಿ ಮುಳುಗುತ್ತಾ ಏಳುತ್ತಾ ನರಕಗಾಮಿಗಳಾಗಿ ಇಡೀ ಜೀವನವೇ ನರಕವನ್ನ ಅನುಭವಿಸುವಂತಹ ಜೀವಿಗಳು ಅವ್ರ ಉದ್ಧಾರ ಹೆಂಗಾದ್ರೆ ಆಗ್ತದ ಅಂತ ಕೇಳಿದ್ರೆ ಪರಮಾತ್ಮ ಹೇಳಿದ, ನಿನ್ನ ವ್ಯವಸ್ಥೆ ನೀ ಮಾಡ್ಕೊತೀನಂದ್ರೆ ಆಗಂಗಿಲ್ಪ. ನಿನ್ನ ಬುದ್ಧಿ ಬಲ ಎಷ್ಟು, ನಿನ್ನ ವಿದ್ಯಾದ ಬಲ ಎಷ್ಟು, ನಿನ್ನ ದೈಹಿಕ ಬಲ ಎಷ್ಟು, ನಿನ್ನ ಮಾನಸಿಕ ಬಲ ಎಷ್ಟು, ನಿನ್ನ ಇಂದ್ರಿಯಗಳು ಸೀಮಿತ ಅದಾವ, ನಿನ್ನ ಮನಸ್ಸು ಸೀಮಿತದ, ನಿನ್ನ ಬುದ್ಧಿಯೂ ಸೀಮಿತದ, ನಿನ್ನ ದೈಹಿಕ ಬಲವೂ ಸೀಮಿತದ. ನಿನ್ನಿಂದ ನಿನ್ನ ಯೋಗಕ್ಷೇಮ ಆಗಂಗಿಲ್ಪ. ನಿಂದ ನೀ ಸುಧಾರಿಸ್ಕೋಬೇಕಂತ ಅಂದ್ರೆ ನಿನ್ನ ಜೀವನ ನರಕನೇ ಆಗ್ತದ. ಪ್ರಪಂಚದೊಳಗ ತಮ್ಮ ಪ್ರಯತ್ನ ತಾವು ಮಾಡೋರು ಲಕ್ಷಾವಧಿ ಜನ ಅದಾರ. ನನ್ನ ಕಾಲ ಮೇಲೆ ನಾನು ನಿಂತೀನಿ, ನನ್ನ ಕಾಲ ಮೇಲೆ ನಾನು ನಿಂತೀನಿ ಅಂದವ ಯಾವಾಗೆಲ್ಲ ಚಾಲು ಮಾಡ್ತಾನೋ ಗೊತ್ತಿಲ್ಲ. ಅದರ ಸಲುವಾಗಿ ಪರಮಾತ್ಮ ಹೇಳಿದ, ಹೇ ಅರ್ಜುನ, ನಿನಗೆ ನೀ ಸುಧಾರಿಸ್ಕೋತೀನಂದ್ರೆ ಆಗ್ಲಾರಂತ ಮಾತು. ನೀ ನನ್ನ ಚಿಂತನ ಮಾಡು, ನಿನ್ನ ವ್ಯವಸ್ಥೆ ನಾ ಮಾಡ್ತೀನಿ. ಎಂತ ಮಾತ್ರಿ? ಬಹಳ ಮಂದಿ ಅಂತಾರೆ ಶಿವ ಶಿವ ಅನ್ಕೊಂತ ಕುಂತ್ರೆ ಏನಾಗ್ತದ ಅಂತ. ಅವ್ರು ಭಗವದ್ಗೀತೆ ಓದಿಲ್ಲ, ಭಗವದ್ಗೀತೆ ಕೇಳಿಲ್ಲ. ಪರಮಾತ್ಮ ಹೇಳ್ತಾನ, ಅವ್ರಿಗೆ ಉತ್ತರ ಕೊಡ್ತಾನ, ಅನನ್ಯ ಚಿಂತೆಯಂತೂ ಮಾಂ ಯೇ ಜನ ಪರಿ ಉಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮ ವಾಹಮ್ಯಂ. ಏ ಅರ್ಜುನ, ಯಾರು ನನ್ನನ್ನು ಅನನ್ಯವಾಗಿ ಚಿಂತನೆ ಮಾಡುತ್ತಾರೆಯೋ, ನ ಅನ್ಯ ಅಸ್ಮಾತಿಥಿ ಅನನ್ಯ, ನನ್ನನ್ನು ಹೊರತುಪಡಿಸಿ, ಪರಮಾತ್ಮನಾಗಿರುವ ನನ್ನನ್ನು ಹೊರತುಪಡಿಸಿ
ಬೇರೊಂದನ್ನ ನೋಡಲಾರ್ದೇನೆ. ಅದಕ್ಕೆ ಸರ್ವಧರ್ಮ ಪರಿತ್ಯಜ್ಯ ಮಾಮೇಕಂ ಶರಣ ಮೃಜ ಅನ್ನುವಂತ ಮಾತನ್ನ ಗೀತಾಚಾರ್ಯ ಪರಮಾತ್ಮ ಹೇಳಿದ. ಪ್ರಪಂಚದ ಎಲ್ಲಾ ಭರವಸೆಗಳನ್ನ ಕಳೆದುಕೊಂಡು ಏಕಮೇವ ಪರಮಾತ್ಮನೇ ನನ್ನ ಗತಿ ಮತಿ ಅಂತ ತಿಳ್ಕೊಂಡು ಭಗವತ್ ಪರಾಯಣನಾಗಿ ಯಾವ ಮನುಷ್ಯ ಹಗಲು ರಾತ್ರಿ ನನ್ನ ಚಿಂತನೆಯನ್ನ ಮಾಡುತ್ತಾನೆಯೋ, ನನ್ನ ಸ್ಮರಣೆಯನ್ನ ಮಾಡುತ್ತಾನೆಯೋ, ಅವನ ಕಲ್ಯಾಣ ನಾನು ಮಾಡ್ತೇನೆ, ಅವನ ಯೋಗಕ್ಷೇಮವನ್ನ ನಾನು ನೋಡ್ಕೊಳ್ತೀನಿ, ಅವನಿಗೆ ಪ್ರಪಂಚದೊಳಗೆ ನಾ ಎತ್ತಿ ಹಿಡಿತೀನಿ, ಅವನ ಆತ್ಮ ಕಲ್ಯಾಣ ಮಾಡ್ತೀನಿ, ಭೋಗ ಮೋಕ್ಷಗಳೆಲ್ಲವೂ ಕೊಡ್ತೀನಿ. ಯೋಗಕ್ಷೇಮ ವಾಹಮ್ಯಂ ಯೋಗ ಒಂದದ ಕ್ಷೇಮ ಒಂದದ. ಅವನಿಗೆ ಭೋಗನು ಕೊಡ್ತೀನಿ ನಾನು, ಅವನಿಗೆ ಮೋಕ್ಷನು ಕೊಡ್ತೀನಿ, ಅವನಿಗೆ ಯೋಗನು ಕೊಡ್ತೀನಿ. ನನಗೆ ಶರಣಾಗತನಾಗ್ಲಾರ್ದೇನೆ ನನ್ನ ಭಜನೆ ಭಕ್ತಿಯನ್ನ ಬಿಟ್ಟು, ನನ್ನ ಆರಾಧನೆಯನ್ನ ಬಿಟ್ಟು, ನನ್ನ ಚಿಂತನವನ್ನ ಬಿಟ್ಟು ತಾನು ಏನಾರೇ ಸಾಧನೆ ಮಾಡಿ ಸುಖಿ ಆಗ್ಬೇಕಂತಾನ ಅಂದ್ರೆ ಅದು ಮರಿಮೊರಿಚಿಕೆಯ ಜಲವೇ ಸರಿ. ಜೀವಿಯ ಪ್ರಯತ್ನದಿಂದ ಏನೂ ಆಗಂಗಿಲ್ಲ. ಹಾಗಂತ ಪ್ರಯತ್ನ ಮಾಡಬಾರ್ದು ಅಂತ ನಾ ಹೇಳ್ತಾ ಇಲ್ಲ. ಜೀವಿಯ ಪ್ರಯತ್ನ ನಿಂತು ಹೋದ್ಮೇಲೆ ಪರಮಾತ್ಮನ ಕೃಪಾ ಆರಂಭ ಆಗ್ತದ. ತಾನು ಸಾವಿರಾರು ಪ್ರಯತ್ನಗಳನ್ನ ಮಾಡಿ, ಲಕ್ಷಾಂತರ ಪ್ರಯತ್ನಗಳನ್ನ ಮಾಡಿ ಜೀವ ಹತಾಶ ಉದಾಶ ಆಗಿ ಪರಮಾತ್ಮನ ಪಾದಕ ಶರಣಾಗತನಾದಾಗ ಭಗವದ್ ದಯೆ ಆರಂಭ ಆಗ್ತದ, ಭಗವತ್ ಕೃಪಾ ಆರಂಭ ಆಗ್ತದ. ಯಾವಾಗ ಪರಮಾತ್ಮನ ದಯೆ ಆರಂಭ ಆಗ್ತದ ಆಗ ಜೀವ ಅನಂತ ಅನಂತ ಸುಖವನ್ನು ಹೊಂದುತ್ತದ, ಜೀವಿ ಕಲ್ಯಾಣ ಆಗ್ತದ. ಆ ದೃಷ್ಟಿಯಿಂದ ಪುಣ್ಯಾತ್ಮರೇ ಸಮಯ ಬಹಳ ಆಗ್ಯದ, ಬಹಳಷ್ಟು ಸಮಯ ಐತೆ. ನೀವೆಲ್ಲರೂ ಬಹಳ ಬಿಸಿಲೊಳಗೆ ದಣಿದು ಬಂದಿದ್ದೀರಿ. ಊರು ತುಂಬಾ ಕಲಸಿ ಹೊತ್ತ ತಾಯಂದಿರು ಬಹಳ ವೈಭವದಿಂದ ತಾಸು 2 ತಾಸು 3 ತಾಸು ಗಟ್ಲೆ ಊರೊಳಗೆಲ್ಲ ಅಡ್ಡಾಡಿ ಬಂದಿದ್ದೀರಿ. ನೀವೆಲ್ಲರೂ ಬಹಳ ಥಕಾಸಿರಿ ಅಂತ ನಾ ತಿಳಿತೀನಿ. ಆಯಾಸ ಪ್ರಯಾಸ ನಿಮ್ಗಾಗ್ಯದ. ಮ್ಯಾಲಿಂದ ಬಿಸಿಲು ಬೇರೆ ಆರಂಭದ. 1 ಗಂಟೆಗೆ ಸಮೀಪ ಬಂತು ಸಮಯ. ಸಾಯಂಕಾಲ ಮತ್ತೆ ಪ್ರವಚನ ಇದ್ದೇ ಇರ್ತದ. ಅದರ ಸಲುವಾಗಿನೇ ಎಲ್ಲ ಮಹಾತ್ಮರು ಬಿಟ್ಟು ಪ್ರಣವನ ದಪ್ಪಗಳು ಒಬ್ಬರಿಗೆ ಆಶೀರ್ವಚನ ಮಾಡ್ರಿ ಅಂದ್ರೆ ಯಾರೇ ಒಬ್ಬರು ಮಾತಾಡ್ರಿ ಅಂದಾಗ ನಾವು 1-4 ಮಾತುಗಳು ಆಡ್ಬೇಕಾಯ್ತು. ಪೂಜ್ಯಪಾದರಾಗಿರುವ ಪ್ರಣವಾನಂದಪ್ಪಂಗಳವರು ತಮ್ಮ ದಿವ್ಯೋಪದೇಶವನ್ನು ನಮ್ಮೆಲ್ಲರಿಗೆ ಕರುಣಿಸ್ತಾರೆ. ಸಾಯಂಕಾಲ ಯಥಾವತ್ತಾಗಿ 6 ಗಂಟೆಗೆ ಸಂಗೀತ ಪ್ರಾರಂಭ. 6 ಗಂಟೆಗೆ ಗವಾಯಿಗಳಿಂದ ಸಂಗೀತ ಆರಂಭ ಆಗ್ತದ. ಸರಿಯಾಗಿ 7 ಗಂಟೆಗೆ ಪ್ರವಚನ ಸ್ಟಾರ್ಟ್. ನೀವು ಮತ್ತೆ ದಿನ 8ಕ್ಕೆ ಸ್ಟಾರ್ಟ್ ಆಗ್ತಿತ್ತು, 8:30 9 ಆಗ್ತಿತ್ತು ಅಂತ ಹಿಂಗೆ ಲೆಕ್ಕ ಹಾಕಬೇಡ್ರಿ. ಬಿಜಾಪುರದ ಸದ್ಗುರುಗಳು ರಾತ್ರಿ ದಯ ಮಾಡಿಸೋರಾದಾರ. ಸರಿಯಾಗಿ 7 ಗಂಟೆ ಅಂದ್ರೆ 7 ಗಂಟೆ ಸಭಾ ಸ್ಟಾರ್ಟ್. ನೀವೆಲ್ಲರೂ ನಾವು ಬಂದಿದ್ದೆ ಅದರ ಸಲುವಾಗಿನೇ. ಬೇರೆ ಊರವ್ರು ಬಂದಿರಬೇಕು, ಈ ಊರವ್ರಿಗೆ 3 ಸರಿಯಾಗಿ 7 ಗಂಟೆಗೆ ಪ್ರವಚನ ಆರಂಭ ಆಗ್ತದ. 2-2.5 ತಾಸಿನ ಕಾರ್ಯಕ್ರಮ ಮುಗಿಸ್ಬೇಕಾಗ್ತದ. ಅದನ್ನ ತಾವು ಲಕ್ಷ್ಯದಲ್ಲಿ ಇಟ್ಕೊಂಡು ಸರಿಯಾಗಿ ಬರಬೇಕು ಅಂತ ತಿಳ್ಕೊಂಡು ಸರಿಯಾದ ಸಮಯಕ್ಕೆ ತಾವೆಲ್ಲರೂ ಬರಬೇಕಂತ ತಮ್ಮಲ್ಲಿ ಸೂಚಿಸಿ ಇನ್ನು ಮುಂದೆ ಪೂಜ್ಯರ ಉಪದೇಶ ನಡೀತದೆ. ಗುರುದೇವರು ಗುರು ಸಮಾಜ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಸದ್ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಇದೆ. ಯಾರೂ ಪ್ರಸಾದ ತೆಗೆದುಕೊಳ್ಳದೆ ಹೋಗಕೂಡದು, ಮನೆಗೆ ಹೋಗಬೇಡಿ. ದಯವಿಟ್ಟು ಎಲ್ಲರಿಗೆ ಇಲ್ಲಿ ಬಂದವರಿಗೆಲ್ಲ ಪ್ರಸಾದ ವ್ಯವಸ್ಥೆ ಇದೆ. ಈಗ ಕೊನೆಯದಾಗಿ ಈ ಕಾರ್ಯಕ್ರಮದ ನೇತೃತ್ವ ವಹಿಸಿರುವ ಪರಮ ಪೂಜ್ಯ ಸದ್ದಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರಿಗೆ ವಿಶೇಷವಾಗಿ ಸನ್ಮಾನ ಮಾಡ್ತೀವಿ. ಮತ್ತು ಈ ಕಾರ್ಯಕ್ರಮಕ್ಕೆ ಯಾರ್ಯಾರು ಸೇವಾ ಮಾಡಿದವರಿಗೆ ಸನ್ಮಾನ ಮಾಡ್ತೀವಿ. ಆ ಎಲ್ಲ ಸರ್ಕಾರಿ ನೌಕರರು ಇವತ್ತು ಸಾಯಂಕಾಲ ಎಲ್ಲರೂ ಒಂದು ಕಡೆಗೆ ಬಂದು ಕೂಡಬೇಕು. ತಕ್ಷಣ ಹೇಳಿದ ತಕ್ಷಣ ವೇದಿಕೆ ಮೇಲೆ ಬರಬೇಕು. ಅವರು ಯಾಕಂದ್ರೆ ಬಿಜಾಪುರ ಶ್ರೀಗಳು ಸಮಯದ ಬಗ್ಗೆ ಬಹಳ ಕಟ್ಟುನಿಟ್ಟಿನಾದ ವ್ಯವಸ್ಥೆ ಅವ್ರ ಬಳಿ ಇದೆ. ಆದ್ದರಿಂದ ಎಲ್ಲ ಈ ಪತ್ರಿಕೆಯಲ್ಲಿ ಇರ್ತಕ್ಕಂಥವರು ಕೆಲವೊಂದು ಮಂದಿ ಬಿಟ್ಟಿದ್ದೀವಿ. ನಾವು ಬರೆಯೋಕ್ಕಾರ ಎಲ್ಲರೂ ನೆನಪು ಬಂದಿಲ್ಲ, ಕೆಲವೊಂದು ನೆನಪು ಹೋಗ್ಯವ. ಆ ನೆನಪು ಹೋಗೋರು ಸರ್ಕಾರಿ ಹೊಸದಾಗಿ ಯಾರು ಸೇರ್ಪಡೆಗೊಂಡ್ರ ಅವರೆಲ್ಲರೂ ಸಾಯಂಕಾಲ ಇಲ್ಲಿ ತಪ್ಪದೆ ಬರಬೇಕು. ಈಗ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಸೇವಾಗೈದವರಿರುವ ಶ್ರೀ ಮಾದೇವಪ್ಪ ತುಕ್ಕಣ ದೇವರ ಇವರು ವೇದಿಕೆ ಮೇಲೆ ಬಂದು ಪೂಜ್ಯ ಶ್ರೀಗಳಿಂದ ಸನ್ಮಾನ ಹಾಗೂ ಆಶೀರ್ವಾದ ತೆಗೆದುಕೊಳ್ಳಬೇಕಾಗಿದೆ. ನಾನು ಹಿರಿಯ ಕಲಾವಿದರು ಮತ್ತು ಬಹಳ ಅವರು ಸಂತರ ಪ್ರಿಯರು, ಬಹಳ ಸಂತರ ಮೇಲೆ ಬಹಳ ಪ್ರೀತಿ. ದಂಪತಿ ಸಮೇತ ಬಂದವರು ಒಬ್ಬರೇ ಇದ್ರು ಕೂಡ ಅವ್ರು ಬರಬೇಕಾಗಿ ವಿನಂತಿ.
ಪೂಜ್ಯ ಶ್ರೀಗಳಿಂದ ಆಶೀರ್ವಾದ ತೆಗೆದುಕೊಳ್ಬೇಕು. ಹಾಗೂ ಹನುಮಯ್ಯ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇವರೆಲ್ಲರಿಗೂ ಪೂಜ್ಯ ಶ್ರೀಗಳಿಂದ ಸನ್ಮಾನ ಹಾಗೂ ಆಶೀರ್ವಾದ. ತುಕ್ಕಣ್ಣ ದೇವರು ಇವರಿಗೆ ಪೂಜ್ಯ ಶ್ರೀಗಳಿಂದ ಪಾರ್ವತಿ ಉಪ್ಪಿನ ವೇದಿಕೆ ಮೇಲೆ ಬರ್ಬೇಕಾಗಿ ವಿನಂತಿ. ತದನಂತರ ನಮ್ಮವರಿಗಾದ